ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ. ವಿಮೋಚನಾ ಕಾಂಡ 19ನೇ ಅಧ್ಯಾಯ 4ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದ್ದೇನೋ ಇದನ್ನೆಲ್ಲ ನೀವು ನೋಡಿದ್ದೀರಿ ಅಷ್ಟೇ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ದೇವರು ಇಲ್ಲಿ ವಚನದ ಮೂಲಕ ಹೇಳ್ತಾ ಇದ್ದಾರೆ, ಹದ್ದು ಹೇಗೆ ತನ್ನ ಮರಿಗಳನ್ನ ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುತ್ತೋ ಅದೇ ರೀತಿಯಾಗಿ ನಾನು ನಿಮ್ಮನ್ನ ಏನ್ ಮಾಡ್ತೇನೆ, ನನ್ನ ರೆಕ್ಕೆಗಳ ಮೇಲೆ ನಾನು ನಿಮ್ಮನ್ನ ಏನ್ ಮಾಡ್ತೇನೆ, ಹೊತ್ತುಕೊಂಡು ನಾನು ನಿಮ್ಮನ್ನ ಪ್ರತಿದಿನವೂ ನಡೆಸುವವನಾಗಿದ್ದೇನೆ ಎಂದು ಕರ್ತನು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ಅನೇಕ ಸಮಯಗಳಲ್ಲಿ ನಾವು ನೆನೆಸ್ತೇವೆ, ನನ್ನನ್ನು ಯಾರು ನಡೆಸ್ತಾರೆ, ನನ್ನನ್ನು ಯಾರು ಹೊತ್ತು ನಡೆಸ್ತಾರೆ ಎಂದು ಅನೇಕ ವರ್ತಿ ನಾವು ನೆನೆಸ್ತೇವೆ. ಆದರೆ ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ, ಮಗನೇ ಮಗಳೇ, ನೀನೇನ್ ಮಾಡ್ಬೇಡ, ಭಯ ಪಡ್ಬೇಡ. ಅದು ಹೇಗೆ ತನ್ನ ಮರಿಗಳನ್ನ ನಡೆಸುತ್ತೋ, ಅದು ಹೇಗೆ ತನ್ನ ಮರಿಗಳನ್ನ ರೆಕ್ಕೆ ಮೇಲೆ ಹೊತ್ತುಕೊಳ್ಳುತ್ತೋ ಅದೇ ರೀತಿಯಾಗಿ ನಾನು ನಿನ್ನನ್ನು ಏನ್ ಮಾಡ್ತೇನೆ, ಪ್ರತಿ ದಿನ ಹೊತ್ತುಕೊಂಡು ನಾನು ನಿನ್ನನ್ನು ಏನ್ ಮಾಡ್ತೇನೆ, ನಡೆಸ್ತೇನೆ. ನಿನಗೆ ಕೇಡಾಗದಂತೆ ನಾನು ನಿನ್ನನ್ನು ಏನ್ ಮಾಡ್ತೇನೆ, ಹೊತ್ತುಕೊಂಡು ನಡೆಸ್ತೇನೆ. ಕೇಡು ಬರುವಾಗ ನಾನು ನಿನ್ನನ್ನು ಏನ್ ಮಾಡ್ತೇನೆ, ರೆಕ್ಕೆಗಳ ಕೆಳಗೆ ಮುಚ್ಚಿ ಮರೆ ಮಾಡಿ ನಾನು ನಿನ್ನನ್ನು ನಡೆಸ್ತೇನೆ ಎಂದು ದೇವ್ರು ನಮ್ಮನ್ನು ನೋಡಿ ಇಲ್ಲಿ ಹೇಳುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಇವತ್ತು ಬಾಧಿಸಲ್ಪಡುವಂಥದ್ದು ಬೇಡ, ಯೋಚಿಸುವಂಥದ್ದು ಬೇಡ, ನಮ್ಮನ್ನು ಯಾರು ನಡೆಸ್ತಾರೆ ಎಂದು. ಕರ್ತರು ಇಸ್ರಾಯೇಲ್ ಜನರನ್ನ ಹೇಗೆ ನಡೆಸಿದ್ದಾರೋ ಅದೇ ರೀತಿಯಾಗಿ ಪ್ರತಿ ದಿನವೂ ನಮ್ಮನ್ನ ರೆಕ್ಕೆಗಳ ಮೇಲೆ ಹೊತ್ತು ನಮ್ಮನ್ನ ನಡೆಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳು ನೀನು ಮುಟ್ಟಪ್ಪ. ಅಪ್ಪ ಕರ್ತನೆ, ನೀನು ಅವರ ಜೀವಿತಗಳಲ್ಲಿ ಕರ್ತನೆ ಕ್ರಿಯೆ ಮಾಡಿ ಅಪ್ಪ ನಿನ್ನ ರೆಕ್ಕೆಗಳ ಮೇಲೆ ಹೊತ್ತು ನಡೆಸು. ನಿನ್ನ ನಾಮಕ್ಕೆ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.